ಮನೆಯಲ್ಲೇ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಕ್ರಿಸ್ಪಿಯಾಗಿರುವಂಥ ಸಮೋಸ ರೆಸಿಪಿನ ಇವತ್ತು ನೋಡ್ತಾ ಇದ್ದೀವಿ. ಸಖತ್ ಸುಲಭವಾಗಿ ನೀವು ಈಸಿಯಾಗಿ ಮಾಡ್ಬೋದು. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ನಾವಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅಜ್ವಾಯನ್ನು ಹಾಕೋತಾ ಇದ್ದೀವಿ ನೋಡಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ನಂತರ 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಕಾಯಿಸಿರೋ ಅಂಥ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು ನೀವಿಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮೈದಾ ಹಿಟ್ಟಿಗೆ ಹಿಡಿಯೋ ರೀತಿ ಕಲಿಸ್ಕೋಬೇಕು ಈ ರೀತಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬೇಕು. ಆಗಲೇ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಒದ್ದೆ ಬಟ್ಟೆಯಿಂದ ನಾನು ಮುಚ್ಚಿಡ್ತಾ ಇದ್ದೀನಿ. ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಹಿಂಡಿ ಅದರಿಂದ ಇಲ್ಲಿ ಮುಚ್ಚಿಡ್ತಾ ಇದ್ದೀವಿ. ಸ್ಟಫಿಂಗ್ನ ರೆಡಿ ಮಾಡ್ತಿದ್ದೀವಿ. ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಕಟ್ ಮಾಡಿರೋವಂಥ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಂತರ ಇಲ್ಲಿ 1 ಸ್ಪೂನಷ್ಟು ಆಮ್ಚೂರ್ ಪೌಡರ್, ಕಾಳು ಮೆಣಸಿನ ಪುಡಿ, ನಂತರ ಇದಕ್ಕೆ ಸ್ವಲ್ಪ ನಾವಿಲ್ಲಿ ಧನಿಯಾ ಪೌಡರ್ನ ಹಾಕ್ಕೊಡ್ತಾ ಇದ್ದೀವಿ. ಕ್ರಷ್ ಮಾಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ 1 ಸ್ಪೂನಷ್ಟು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಆಲ್ರೆಡಿ ನಾನು 4 ಆಲೂಗೆಡ್ಡೆನ ಬೇಯಿಸ್ಬಿಟ್ಟಿಟ್ಕೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಹಿಡಿಯೋ ರೀತಿ ಉರಿನ ಲೋ ಫ್ಲೇಮಲ್ಲಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಲೂ ಸ್ಟಫಿಂಗ್ ರೆಡಿಯಾಗಿದೆ ನೋಡಿ ಸಮೋಸಾಗೆ. ಈಗ ನಾವು ಮೊದಲೇ ಕಲಸಿಟ್ಟಿದ್ವಲ್ಲ ಈ ಹಿಟ್ಟನ್ನು ತೆಗೆದುಬಿಟ್ಟು ಒಂದು ಸತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1/2 ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಈ ಮಣೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ ಮತ್ತು ಲಟ್ಟಣಿಗೆಗೂ ಎಣ್ಣೆ ಹಚ್ಬಿಟ್ಟು ನಾವು ರೋಲ್ ಮಾಡ್ತಾ ಇದ್ದೀವಿ. ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ನೀವು ದೊಡ್ಡ ದೊಡ್ಡ ಉಂಡೆಗಳನ್ನು ಸಹ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸಮೋಸನ ಮಾಡ್ತಾಯಿದ್ದೀನಿ. ಈ ರೀತಿ ಮಧ್ಯಭಾಗಕ್ಕೆ ಶೀಟ್ಗಳನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ತೊಗೊಂಡು ಶೀಟ್ನ ತೊಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ಮಧ್ಯಭಾಗಕ್ಕೆ ಕಟ್ ಮಾಡಿದ್ವಲ್ಲ ಆ ಪ್ಲೇಸಲ್ಲಿ ನೀರನ್ನ ಹಚ್ಚಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕೋನ್ ಶೇಪ್ನಲ್ಲಿ ನಂತರ ಸ್ಟಫಿಂಗ್ನ ಹಾಕೋಬೇಕು ನೋಡಿ. 1 ಸ್ಪೂನಷ್ಟು ನಾನು ಸ್ಟಫಿಂಗ್ನ ಹಾಕ್ಕೊಂಡಿದ್ದೀನಿ. ತುಂಬ ಓವರ್ ಫಿಲ್ಲಿಂಗ್ ಮಾಡಬೇಡಿ. ಮತ್ತು ನೀರನ್ನು ಸುತ್ತ ಹಚ್ಚಿ ಈ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡ್ಕೋಬೇಕು. ಸಮೋಸಗಳನ್ನೆಲ್ಲ ಇದೇ ರೀತಿ ನಾವು ರೆಡಿ ಮಾಡಿ ತೊಗೋಬೇಕು. ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾಡ್ಕೋಬೇಕಾಗತ್ತೆ. 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ. ಸಮೋಸ ದೊಡ್ಡದಾಗಿರಬೇಕು ಅಂದರೆ ನೀವು 1 ಇಂಚಷ್ಟು ದಪ್ಪಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಆಗ ದೊಡ್ಡ ದೊಡ್ಡ ಸಮೋಸನ ಮಾಡ್ಕೋಬೋದು ನೋಡಿ. ಎಲ್ಲ ಸಮೋಸಗಳನ್ನು ಈ ರೀತಿ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಕೊಂಡು ನಂತರ ನೀವು ಹಾಕ್ಕೋಬೋದು. ಹಾಗೆ ಇಟ್ಟರೂ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕಾಗತ್ತೆ. ಎಣ್ಣೆಯಲ್ಲಿ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ನಿಧಾನಕ್ಕೆ ಮೇಲಕ್ಕೆ ಬರೋ ರೀತಿ ಇರಬೇಕು ಎಣ್ಣೆ. ಪೂರ್ತಿ ತುಂಬಾ ಕಾದೋಗಿರಬಾರ್ದು. ಒಂದೊಂದೇ ಸಮೋಸ ಎಷ್ಟು ಸಮೋಸ ಇಡಿಸುತ್ತೋ ಅಷ್ಟನ್ನು ಹಾಕಿ 1 ರಿಂದ 2 ನಿಮಿಷ ಹಾಗೆ ಬಿಡಬೇಕು. ನಂತರ ಇದನ್ನು ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕಾಗತ್ತೆ. ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲರ್ ಬಂದ ಮೇಲೆ ತೆಗೆದುಬಿಟ್ಟು ಕೆಚಪ್ ಜೊತೆ ಅಥವಾ ಚಟ್ನಿ ಜೊತೆ ನೀವು ಸರ್ವ್ ಮಾಡಿದ್ರೆ ತಿಂದವರು ಮತ್ತೆ ಮತ್ತೆ ಕೇಳಿ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಸಮೋಸ. ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್